ವಿಯೆಟ್ನಾಂ ದೇಶದ ಮಧ್ಯದ ಭಾಗದಲ್ಲಿರುವ ಪ್ರಾಚೀನ ಊರು ಹೋ ಯಾನಿಗೆ ಕರ್ಕೊಂಡ್ಬಂದೀನಿ. ಇಲ್ಲಿ ನೀವು ಚೈನೀಸ, ಜಪಾನೀಸ, ವೈಟ್ನಾಮ್ಸ ವಾಸ್ತುಶಿಲ್ಪವನ್ನು ನೋಡ್ಬೋದು. ಈ ಊರೊಳಗೆ ಈ ನದಿ ಒಳಗೆ ರಾತ್ರಿ ಆಯ್ತಪ್ಪ ಅಂತಂದ್ರೆ ಈ ರೀತಿ ದೃಶ್ಯ ಕಾಣ್ತದ. ನಮ್ಮ ಎರಡೂ ಕಣ್ಣು ಸಾಲಲ್ಲ. ಇಲ್ಲಿ ಆಕಾಶ ದೀಪಗಳನ್ನು ಬೆಳಗ್ತಾರ ನದಿ ಒಳಗೆ. ಇದ್ರದ್ದೊಂದು ದೊಡ್ಡ ಇತಿಹಾಸನೇ ಅದ. ನಾವು ಸಣ್ಣವರಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಳೆ ಪಿಕ್ಚರ್ ನೋಡ್ತಿದ್ದೇವೆ. ಅವಾಗ ಊರುಗಳು ಇದೇ ರೀತಿನೇ ಇದ್ದಿರ್ತಿದ್ವು. ಇವಾಗ ನಾನು ಕಣ್ಣಾರ್ಲಿನೇ ನೋಡಕತ್ತೀನಿ, ನಿಮಗೂ ಕೂಡ ತೋರ್ಸಕತ್ತೀನಿ. ಇಲ್ಲಿನ ಜನ ಬಿಸಿಲಿಗೆ ಹಂಚಿಕೆಸಿಂದ್ರೆ ಛತ್ರಿ ಹಿಡ್ಕೊಂಡು ನಡಿಲಕತ್ತಾರ. ಹಾಗೆ ಇಲ್ಲಿರುವ ಟ್ರೆಡಿಷನಲ್ ಟೋಪಿ, ಬಂಬೂ ಟೋಪಿಯನ್ನು ತಲೆ ಮೇಲೆ ಹಾಕೊಂಡ್ತಾರ. ಇಲ್ಲಿ ಕಂಡಾಪಟ್ಟಿ ಹ್ಯುಮಿಡಿಟಿ ಇದ್ದಿರ್ತದ, ಬಿಸಿಲು ಇದ್ದಿರ್ತದ. ಹೀಗಾಗಿ ತಂಪಾಲೆಪ್ಪ ಅಂತಂದು ಆ ಟೋಪಿ ಮತ್ತು ಛತ್ರಿಯನ್ನು ಹಾಕೊಂಡು ಹೋಗ್ತಿರ್ತಾರೆ. ಈ ಬೀದಿಯಲ್ಲಿರುವ ಸಾಕಷ್ಟು ಮನೆಗಳು ಮತ್ತು ಅಂಗಡಿಗಳು ಏನದಾವೀಗ ಅವಕ್ಕೆ 100 ವರ್ಷದ ಇತಿಹಾಸನೇ ಅದ. ಇಲ್ಲಿ 2 ಅಂತಸ್ತ ಮನೆಗಳು ಇದ್ದಿರ್ತಾವ. ಇವಾಗೆಲ್ಲ ಜನ ಇಲ್ಲಿ ಟೂರಿಸ್ಟ್ ಬಂದಿರೋ ಸಂಬಂಧ ಅವ್ರ ಅಂಗಡಿಗಳನ್ನಾಗಿ ಕನ್ವರ್ಟ್ ಮಾಡ್ಯಾರ. ಎಲ್ಲಿ ನೋಡ್ತೀರಿ ನೋಡ್ರಿ, ಬರೀ ಅಂಗಡಿಗಳೇ ಕಾಣ್ತಾವ. ಈ ಬೀದಿ ಒಳಗೆ ಸಾಕಷ್ಟು ಮನೆಗಳು ಹಳದಿ ಕಲರ್ ಮನೆಗಳು ನೀವು ನೋಡ್ಬೋದು. ಈ ಬೀದಿಯಲ್ಲಿರುವ ಒಂದು ಹಳೆ ಕಾಲದ ಅಂಗಡಿಗೆ ಬಂದೀನಿ. ಈ ಅಂಗಡಿ ಒಳಗೆ ನೀವೆಲ್ಲಿ ನೋಡ್ತೀರಿ ನೋಡ್ರಿ, ಬರೀ ಕಟ್ಟಿಗೆನೇ ಕಾಣ್ತದ. ಅದ್ರದಿಂದ ಈ ಅಂಗಡಿಯನ್ನು ಕಟ್ಟ್ಯಾರ. ಇದ್ರೊಳಗೆ ಥ್ಯಾಂಕ್ ಯು. ಈ ಅಂಗಡಿ ಒಳಗಿನ ಬೋರ್ಡ್ ಕೂಡ ಚೈನೀಸ್ದಿಂದ ಬರ್ದಾರ. ಹಳ್ಳಿ ಒಳಗೂ ಒಂದಿಷ್ಟು ಮಾಡ್ಯದ ಮನೆಯಪ್ಪ ಅಂತಂತಿದ್ರು. ಅಂದ್ರೆ ಮನೆ ಮ್ಯಾಗ ಒಂದು ಮನೆ ಇರ್ತಿತ್ತು, ಅದಕ್ಕೆ ಮಾಡ್ಯದ ಮನೆ ಅಂತಿದ್ರು. ಇಲ್ಲಿ ಕೂಡ ಮಾಡ್ಯದ ಮನೆಗಳು ನೋಡಕತ್ತೀವಿ ನೋಡ್ರಿ. ಈ ಸಿಟಿ ಮುಂಜಾನೆಕ್ಕಿಂತ ರಾತ್ರಿ ಹೊತ್ತ ಭಾಳ ಅನಾಹುತ ಕಾಣ್ತದ. ಹದಿನೆಂಟನೇ ಶತಮಾನ ಕಾಲದಲ್ಲಿ ಕಟ್ಟಿರುವ ಒಂದು ಕಟ್ಟಿಗೆ ಬ್ರಿಡ್ಜ್ ಮ್ಯಾಗ ಬಂದೀವಿ. ಈ ಬ್ರಿಡ್ಜ್ ಹೆಸರು ಜಪಾನ್ ಬ್ರಿಡ್ಜ್. ಇದನ್ನ ಇಲ್ಲಿ ಬಂದಿದ್ದ ಜಪಾನಿಗಳು ಕಟ್ಸಿರ್ತಾರ. ಜಪಾನಿನ ವ್ಯಾಪಾರಿಗಳು ಒಂದು ಓಣಿದಿಂದ ಮತ್ತೊಂದು ಓಣಿಗೆ ಹೋಗೋ ಸಂಬಂಧ ಈ ಬ್ರಿಡ್ಜ್ ಅನ್ನ ಕಟ್ಟಿರ್ತಾರ. ಈ ಬ್ರಿಡ್ಜ್ ಒಳಗ ಒಂದು ಟೆಂಪಲ್ ಕೂಡ ಅದ. ಆ ಟೆಂಪಲ್ ನೋಡ್ಕೇಸಿಂದ್ರ ಇಲ್ಲಿ ಜನಗಳು ಕೈ ಮುಗಿದು ಮುಂದೆ ಹೊಂಟಾರ. ಜಪಾನೀಸ್ ಬ್ರಿಡ್ಜ್ ಈ ರೀತಿ ಕಾಣ್ತಿತ್ತು ಆಗಿನ ಕಾಲದಾಗ. ಬ್ರಿಡ್ಜ್ ಎಂಟ್ರೆನ್ಸಿಗೆ 2 ಕೋತಿಗಳನ್ನು ಕುಂದಿರ್ಸ್ಯಾರ. ಇವಕ್ಕೂ ಕೂಡ ಇಲ್ಲಿ ಜನ ಪೂಜೆ ಮಾಡ್ತಾರೆ. ವಿಯೆಟ್ನಾಂ ಜನರು ಈ ಬ್ರಿಡ್ಜನ್ನ ಎಷ್ಟು ಇಷ್ಟಪಡ್ತಾರಪ್ಪ ಅಂತಂದ್ರೆ 20,000 ವೈಟ್ನಾಮೀಸ್ ಡಾಂಗ್ ಮ್ಯಾಗ ಈ ಬ್ರಿಡ್ಜಿದು ಚಿತ್ರ ನೋಡ್ಬೋದು ನೋಡ್ರಿ ನೀವು. ಆಗಿನ ಕಾಲದಾಗ ಈ ಸಿಟಿ ಒಳಗೆ ಒಂದು ಪೋರ್ಟ್ ಇತ್ತು. ಅಂದ್ರೆ ದೊಡ್ಡ ದೊಡ್ಡ ಹಡಗು ಬಂದ್ ಕೇಸಿಂದ್ರ ಇದೇ ಜಾಗದೊಳಗೆ ಸ್ಟಾಪ್ ಮಾಡ್ತಿದ್ರು. ಆ ಒಂದು ಪೋರ್ಟ್ ಸಂಬಂಧ ಸಾಕಷ್ಟು ದೇಶದ ಜನರು ಇಲ್ಲಿ ಬಂದ್ ಕೇಸಿಂದ್ರ ನೆಲೆಸ್ತಾರ. ಜಪಾನೀಸ್ದವ್ರು ಬರ್ತಾರ, ಚೈನೀಸ್ದವ್ರು ಬರ್ತಾರ. ಅಷ್ಟೇ ಅಲ್ಲ, ನಮ್ಮ ಭಾರತದ ಜನರು ಕೂಡ ಇಲ್ಲಿ ಬಂದ್ ಕೇಸಿಂದ್ರ ವ್ಯಾಪಾರ ಮಾಡ್ತಾರ. ಬಟ್ ಅವರು ಇಲ್ಲಿ ವಾಸ್ತುಶಿಲ್ಪವನ್ನು ಕಟ್ಟಲಿಲ್ಲ. ಬರೀ ಚೈನೀಸ್ ಮತ್ತು ಜಪಾನೀಸ್ದವ್ರು ಇಷ್ಟೇ ಕಟ್ಸಿದ್ರು. ಅವ್ರ ಭಾಷೆ, ಅವ್ರ ಮುಖ, ಇವ್ರ ಮುಖ ಒಂದೇ ಆತಿತ್ತಲ್ಲ, ಅದ್ರ ಸಂಬಂಧ ಕಟ್ಸಿದ್ರು. ಅಲ್ಲಿ ಮುಂದ್ಗಡೆ ಫೋನ್ ಇಟ್ಟಾರ. ಅದರಿಂದ ಇವ್ರಿಗೆ ಸೆಲ್ಫಿ ತಗೊಳಕತ್ತಾರ. ಅವ್ರಿಗೆ ವಯಸ್ಸು ಕೂಡ ಭಾಳ ಆಗ್ಯದ. ಅವ್ರು ಎಷ್ಟು ಪ್ರೀತಿಯಿಂದ ಆ ಸೆಲ್ಫಿಯನ್ನು ತಗೊಳಕತ್ತಾರ ನೋಡ್ರಿ. ಈ ಊರ ಮುಂಜಾನೆ ನಮ್ಗೆ ಎಷ್ಟು ಚಂದ ಕಾಣ್ತದ, ಅದಕ್ಕಿಂತ 10% ಚಂದ ಈ ಊರ ನಮ್ಗೆ ರಾತ್ರಿ ಚಂದ ಕಾಣ್ತದ. ಎಲ್ಲಿ ನೋಡ್ತೀರಿ ನೋಡ್ರಿ, ಈ ಬೀದಿ ಒಳಗೆ ಆಕಾಶ ಬುಟ್ಟಿಗಳನ್ನೇ ಮಾಡ್ತಿರ್ತಾರ. ಈ ಆಕಾಶ ಬುಟ್ಟಿಗಳು ಏನು ಮಾಡ್ತಾರೀಗ ಅದ್ರದ್ದು ಕ್ಲಾಸ್ ಕೂಡ ಇದ್ದಿರ್ತಾವ.
ಹೆಚ್ಚ ಜನಗಳು ಈ ಜಾಗಕ್ಕೆ ಬಂದ್ ಕೇಸಿಂದ್ರ ಈ ಆಕಾಶ ಬುಟ್ಟಿಯನ್ನು ತಗೊಳ್ಳೋರು ಒಳಗೆ ಕೂತ್ ಕೇಸಿಂದ್ರ ಫೋಟೋ ತಗೋತಾರ. ಅದು ರೊಕ್ಕ ಕೊಟ್ಟು ನಾವು ಕೂಡ ಫೋಟೋ ತಕೊಂಡೇ ಬಂದೇವಿ. ಇವಾಗ ಎಲ್ಲರೂ ನದಿ ಒಳಗೆ ಬೋಟ್ ರೈಡನ್ನು ಮಾಡಕತ್ತಾರ. ಆ ಬೋಟ್ ರೈಡ್ ಮಾಡುವಾಗ ಆ ಪೇಪರ್ದಿಂದ ತಯಾರವಾದ ದೀಪ ಇದ್ದಿರ್ತದ. ಆ ದೀಪ ತಗೊಂಡು ಕೇಸಿಂದ್ರ ಬೋಟ್ ಒಳಗೆ ಹೋಗಿ ಅದನ್ನು ಬಿಡ್ಲಕತ್ತಾರ. ನಾವು ಅದನ್ನು ಮಾಡಮ್ರತ್ತ. ಇದು ಪೇಪರ್ದಿಂದ ರೆಡಿ ಮಾಡಿರ್ತಾರ. ಒಳಗಡೆ ಒಂದು ಮೇಣಬತ್ತಿ ಮಾಡಿರ್ತಾರ ರಟ್ಟಿ ಮ್ಯಾಗ. ಆ ಪೇಪರ್ ಒಳಗೆ ಇದನ್ನಿಟ್ಟು ಕೇಸಿಂದ್ರ ನಾವು ತೊಗೊಂಡು ಕೇಸಿಂದ್ರ ನೀರಾಗಿ ಬಿಡಬೇಕು. Where can I sit here? Here? ಈ ಬೋಟ್ ಒಳಗೂ ಕೂಡ ಡೆಕೋರೇಷನ್ ಮಾಡ್ಯಾರ. ಈ ಆಕಾಶ ಬುಟ್ಟಿಯನ್ನು ಹಾಕಿಸಿಂದ್ರ ಇದೇನು ಕಾಣ್ತದೀಗ ಸ್ವರ್ಗದಾಗೆ ಬಂದಂಗೆ ಅನ್ಸಕತ್ತದ. ಸಾಕಷ್ಟು ಜನಗಳು ಆ ದೀಪವನ್ನ ಬಿಡ್ಲಕತ್ತಾರ ನೀರಾಗ. ಅವ್ರ ಆಸೆ ಈಡೇರ್ಲಪ್ಪ ಅಂತಂದು ರಾತ್ರಿ ಬೆಳತನ ಇದೇ ಬೋಟ್ ಒಳಗೆ ಹಿಂಗೆ ಇದ್ದು ನೋಡಂಗ ಅನಿಸ್ತದ. ಬಟ್ ಅವ್ರು ಬಿಡಲ್ಲ. ಅರ್ಧ ತಾಸಾಗನ ಎದ್ದು ಹೋಗಂತಾರ. ಇದು ಪೂರಾ ಪೇಪರ್ದಿಂದ ನಿರ್ಮಾಣ ಮಾಡ್ಯಾರ. ಯಾಕಂದ್ರೆ ನದಿ ಒಳಗೆ ಬಿಡ್ತೀವಿ, ನದಿ ಹಾಳಾಗ್ಬಾರ್ದೀಗ. ಪ್ಲಾಸ್ಟಿಕ್ ಅನ್ನ ಹಾಕಿದ್ರೆ ಅದ್ರ ಸಂಬಂಧ ಪೇಪರಿಂದ ರೆಡಿ ಮಾಡ್ರೆ. ಇದ್ರ ಒಳಗೆ ಮೇಣಬತ್ತಿ ಅದ, ಇದು ರಟ್ ಅದ. ಮೇಣಬತ್ತಿ ಅನ್ನೋದ ರಟ್ ಒಳಗೆ ಸಿಗ್ಸ್ಯಾರ. ಇವಾಗ ನಾವು ದೀಪ ಹಚ್ಚಮ್ರತ್ತ. ಗಾಳಿಗೆ ಹಾರ್ಲಕತ್ತಿತ್ತು. ಓ, ಎಲ್ಲ ನಮ್ಮ ಕನ್ನಡ ಜನತೆಗೆ ಒಳ್ಳೇದಲ್ಲಪ್ಪ ಅಂತಂದು ನಾನು ಕೂಡ ಈ ದೀಪವನ್ನು ಬಿಡ್ಲಕತ್ತೀನಿ. ಒಳ್ಳೇದು ಮಾಡಪ್ಪ ಪಟಕ್ಕನೆ. ಜೈ ಕರ್ನಾಟಕ ಮಾತೆ. ಓ ಪಂಟ್ ನೋಡ್ರಿ, ನಮ್ಮ ದೀಪ ಇದೇ ತರ ಮುಂದಕ್ಕೆ ಹೋಲಿ. ನಮ್ಮ ದೀಪ ನೋಡ್ರಿ ಈ ಹಡಗ್ ದಾಟಿ ಹೋಯ್ತು. ಚೈನೀಸ್ದವರು ಮತ್ತು ಜಪಾನೀಸ್ದವರು ಈ ಒಂದು ಹೊಯಾನ್ ಫೋರ್ಟಿಗೆ ಬಂದ್ ಕೇಶಂದ್ರ ಅವ್ರು ಇಲ್ಲೇ ನಿಲ್ಲಿಸ್ತಾರ. ಬರುವಾಗ ಈ ರೀತಿ ಆಕಾಶ ದೀಪವನ್ನು ಕೂಡ ಅವ್ರ ಕೈಯಾಗಿ ಹಿಡ್ಕೊಂಡ್ ಬರ್ತಾರ. ಅವ್ರಿಗೆ ಒಂದು ಒಳ್ಳೇದಲ್ಲಪ್ಪ ಅಂತಂದು ಹಿಡ್ಕೊಂಡ್ ಬರ್ತಾರ. ಅದನ್ನು ನೋಡ್ಕೇಶಂದ್ರ ಇಲ್ಲಿರುವ ಜನಗಳು ಕೂಡ ಇದನ್ನ ಅವರೇ ತಯಾರು ಮಾಡಿ ಅವ್ರ ಮನೆ ಮುಂದೆ ಹಚ್ಚಕ್ ಸ್ಟಾರ್ಟ್ ಮಾಡ್ತಾರ. ಅದು ಈ ಒಂದು ಊರೊಳಗ ಅಷ್ಟೇ ಹಚ್ತಾರ. ಹೆಚ್ಚಾನೆಚ್ಚ ಹೊಯಾನ್ ಊರೊಳಗ ಕಾಲ ಕಳೆದಂಗ ಸಾಕಷ್ಟು ಎತ್ತರಕ್ಕೆ ಬೆಳೀತು ಈ ರೀತಿ ಆಕಾಶ ದೀಪಗಳನ್ನ ಹಚ್ಚೋದು. ಹಾಗೆ ಅವರು ನೀರೊಳಗೂ ಕೂಡ ದೀಪವನ್ನ ಬಿಡ್ತಿದ್ರು. ಅದು ಬಿಟ್ರಪ್ಪ ಅಂತಂದ್ರೆ ಒಳ್ಳೇದಾಗ್ತದ. ಎಲ್ಲ ಟೂರಿಸ್ಟ್ಗಳಲ್ಲಿ ಯಾರು ಬರ್ತಾರ ಬಂದವರು ಪ್ರತಿಯೊಬ್ರು ಈ ರೀತಿ ದೀಪವನ್ನ ಬಿಡ್ತಾರ. ಈ ನದಿ ಮುಖಾಂತರ ಡೈರೆಕ್ಟ್ ಹೋದೆಪ್ಪ ತಿಳ್ಕೊ ನಾವು ಸಮುದ್ರದೊಳಗೆ ಹೋಗ್ಬಿಡ್ತೀವಿ. ಇವಾಗ ಸುತ್ತಮುತ್ತ ಹೊಯಾನ್ ಸಿಟಿ ನೋಡ್ರಿ ಎಷ್ಟು ಚಂದ ಕಾಣ್ತದ. ಈ ಊರೊಳಗಿರುವ ಒಂದು ಫೇಮಸ್ ಫುಡ್ ಐಟಮ್ ಅನ್ನ ತಿನ್ನಕ್ ಬಂದಿವಿ. ಅದ್ರ ಹೆಸರು ಬನಾನಾ ಪ್ಯಾನ್ ಕೇಕ್. ಅದನ್ನ ಯಾವ ರೀತಿ ಮಾಡ್ತಾರೆ ನೋಡ್ರಲ್ಲಿ. ಬನಾನಾ ಪ್ಯಾನ್ ಕೇಕ್ ಈ ರೀತಿ ಹಿಟ್ಟು ಹಾಕ್ತಾರೆ. ಹಿಟ್ಟು ಹಾಕಿಸಂದ್ರೆ ಒಳಗೆ ಬನಾನವನ್ನ ಸ್ಟಫ್ ಮಾಡ್ತಾರೆ. ಸ್ಟಫ್ ಮಾಡಿದ ಮೇಲ್ಗಡೆ ನಾವೇನು ಹಚ್ಚಂತೀವಿ ಹಚ್ತಾರೆ. ಚಾಕ್ಲೇಟ್ ಹಚ್ತಾರೆ, ಪೀನಟ್ ರಸ ಹಚ್ತಾರೆ, ಬಾಳೆಹಣ್ಣನ್ನು ಹಾಕ್ಲಕ್ಕತ್ರು ಆ ಹಿಟ್ಟಿನ ಮ್ಯಾಗ. ನಾವು ಯಾವ ರೀತಿ ಮಸಾಲೆ ದೋಸೆವನ್ನು ಮಾಡ್ತೀವಿಗ ಅದೇ ರೀತಿ ಇವರಲ್ಲಿ ಬನಾನಾ ಪ್ಯಾನ್ ಕೇಕನ್ನು ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಕೇಕ್ನ ಟೇಸ್ಟ್ ಮಾಡಕತ್ತೀನಿ. ದಾರಿ ಮ್ಯಾಗಂತೂ ನಿತ್ಯ ತಿನ್ನೋಕ್ಕಾಗಲ್ಲ, ವಿಡಿಯೋ ಮಾಡೋರು ಯಾರಿಲ್ಲ. ಹೀಗಾಗಿ ಒಂದು ಕಡೆ ಹೋಗಿ ಕರೆಕ್ಟಿಗೆ ಕೂತ್ಕೇಸಂದ್ರೆ ಇದನ್ನು ಟೇಸ್ಟ್ ಮಾಡಮ್ರಿ. ನಮ್ಮ ಮಂದಿಗೆ ಚಪ್ಪಗಾಲ್ ಮುಕ್ಕಿ ಹಾಕ್ಕೊಂಡು ಕೂತು ತಿಂದ್ರೇ ಹೊಟ್ಟಿಗೆ ಹತ್ತದ. ಈ ರೀತಿ ಹಿಡ್ಕೊಂಡು ತಿನ್ನಬೇಕು. ಏನೋ ಒಂಥರ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ. ಹಿಟ್ಟು ಮಿಕ್ಸ್ ಮಾಡ್ಯಾರ, ಬನಾನಾ ಮಿಕ್ಸ್ ಮಾಡ್ಯಾರ. ಕಡ್ಡಿ ಸೈಡ್ ಇಡಮ್ರತ್ತ. ಕಡ್ಡಿಲೇ ನಮಗೆ ಬರೋಬ್ಬರಿ ಆಗಲ್ಲ. ಈ ರೀತಿ ಕೈಲಿ ಹಿಡ್ದು ತಿಂದರೆ ನಮ್ಮ ಮನಸ್ಸಿಗೆ ಸಮಾಧಾನ. ಇದರ ಮುಂದಿನ ವಿಡಿಯೋಗಾಗಿ ನಮ್ಮ ಯಾತ್ರಾ ಫಿಲ್ಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ. ನಿಮ್ಗೆ ಏನಿಸ್ದಾಗ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ.
ಮತ್ತೆ ಸಿಗಮತ್ತ ನೆಕ್ಸ್ಟ್ ವಿಡಿಯೋದಾಗ ಬಾಯ್.